ಗೈಸ್ ನಮ್ ಗಾನವಿ ನೋಡಿ ಇಲ್ಲಿ ಟೆರೆಸ್ ಮೇಲೆ ಬಂದು ಕೊಬ್ಬರಿ ಎಣ್ಣೆ ಬಾಟಲ್ ತಗೊಂಡ್ ಬಂದು ಇವಾಗ ಇಲ್ಲಿ ಎಣ್ಣೆ ಹಚ್ಕತ್ತವಳೆ. ಇವಾಗ ಎಣ್ಣೆ ಹಚ್ಕತ್ತಿದ್ಯಲ್ಲವ? ಓ NCC ಹಚ್ಕೋಬೇಕಾ ರೂಲ್ಸಾ? ಗೈಸ್ ಒಳ್ಳೆ ಸನ್ರೈಸ್ ಆಗತ್ ಕಾಣ್ತೈತೆ. ಸ್ವಲ್ಪ ಹೊತ್ತಿಲ್ಲ ಒಂದು ಅರ್ಧ ಗಂಟೆ ವಾಕ್ ಮಾಡೋಣ ಟೆರೆಸ್ ಮೇಲೆ. ಗೈಸ್ ನಮ್ ಗಾನವಿ ಮಾತ್ರ ಹಿಂಗ್ NCC ಡ್ರೆಸ್ ಹಾಕೊಂಡಾಗ ನಮ್ ಗಾನವಿ ಕಳೆ ಅಂದ್ರೆ ಕಳೆ ಗೈಸ್. ಕೊಡಿಲಿ ಎದಿಟ್ಕೈಲಿ ಗೈಸ್. ಆ್ಯಕ್ಚುಲಿ ಇವಾಗ ಏನಾಗ್ಬಿಟ್ಟೈತೆ ಗೊತ್ತಾ ಗೈಸ್, ನಮ್ಮ ಪಾಪ ನಮ್ಮ ಸ್ಕೂಟಿಗೆ ಇಲ್ಲಿ ಎಲ್ಲ ಬ್ಯಾಟ್ರಿದು ವಯರ್ ಎಲ್ಲ ಕಟ್ ಮಾಡೈತೆ. ಅದಕ್ಕೀಗ ಆರನ್ನು ವರ್ಕ್ ಆಗ್ತಿಲ್ಲ, ಇಂಡಿಕೇಟ್ರನ್ನು ವರ್ಕ್ ಆಗ್ತಿಲ್ಲ, ಹೆಡ್ಲೈಟ್ ವರ್ಕ್ ಆಗ್ತಿಲ್ಲ, ಜೊತೆಗೆ ಈ ಫ್ಯೂಲ್ ಇದು ತೋರಿಸ್ತಿಲ್ಲ. ಅದಕ್ಕೆ ಹಿಂಗೆ ಕ್ಯಾಪನ್ನು ತೆಗ್ದ್ಬಿಟ್ಟು ಹಿಂಗೆ ನೋಡ್ತಿದ್ದೀನಿ. ಈಗ ಸ್ವಲ್ಪ ಫ್ಯೂಲ್ ಇದೆ. ನಮ್ಮ ಗಾನವಿನಿಗೆ NCC ಬಿಟ್ಟು ಬರೋಕ್ಕೀಗ ಸ್ಕೂಟಿಲೇ ಬಿಟ್ಬಿಟ್ಟು ಬರೋಣ. ಅವ್ರ ಕಾಲೇಜ್ ಹತ್ರ ಕಲ್ವಂತೆ, ಯಾವುದಾದ್ರು ಬೆಟಾಲಿಯನ್ ನೋಡಿ. ಇವಾಗ ಕೀ ಹಾಕಿದ್ರೆ ಆನ್ ಮಾಡಿದ್ರೆ ಸೆಲ್ಫೇ ತಗೊಳಲ್ಲ. ನೋಡಿ ಸೆಲ್ಫಿ ತಗೋತಿಲ್ಲ, ಆರನ್ನು ವರ್ಕ್ ಆಗ್ತಿಲ್ಲ, ಇಂಡಿಕೇಟರ್ನು ವರ್ಕ್ ಆಗ್ತಿಲ್ಲ. ನೀನು ಸ್ಟಾರ್ಟ್ ಮಾಡ್ತೀಯಾ? ಇಲ್ಲ ಮಾಡು. ಮಾಡಕ್ಕೆ ಬರಲ್ವಾ? ಬರುತ್ತೆ. ಬಾ ಮತ್ತೆ ಮಾಡು. ಮಾಡು, ನಂಗೂ ಗೊತ್ತು. ಬಾ ಹಂಗಾರೆ ಮಾಡು. ಬಾ ಹಂಗೆ ಹಿಡ್ಕ, ನೀನು ಎಲ್ಲಿ ಬಿಟ್ಟು ಹೋಗ್ತೀಯ? ಹಾಂ ಹಿಡ್ಕೊಂಡ. ಎಲ್ಲೇ ಬರ್ಲಿಲ್ವಾ? ಹಾಂ ನೀನಲ್ಲಿ ಹಿಡ್ಕ. ಇನ್ನೇನು ಹಿಡ್ಕೊಳ್ಳೋದು? ಆನ್. ಓ ಸಾರಿ ಆಫ್ ಆಗಿತ್ತು ಕೀ. ಹಂಗ್ ಓದಿತಾರ ಗೈಸ್. ಪಾಪ ನಮ್ ಗಾನವಿ ಕಿಕ್ಕರ್ ಹೊಡಿಬೇಕಿರ್ ಕೀ ಆಫ್ ಆಗಿತ್ತು ಗೈಸ್. ಯೂನಿಫಾರ್ಮ್ ಅಂತ ಒಳ್ಳೆ ಯಾವ್ದವ ಹೇಳಿದ್ದು? ಫಸ್ಟ್ ಇಯರ್ಸ್ ನೋಡಿ, ಫಸ್ಟ್ ಇಯರ್ಸ್ ಟ್ರ್ಯಾಕ್ ಸೂಟ್, ಸೆಕೆಂಡ್ ಥರ್ಡ್ ಇಯರ್ NCC ಯೂನಿಫಾರ್ಮ್. ಬಿಡವ ಏನಾಗಲ್ಲ, ಎಕ್ಸ್ಟ್ರಾ ಏನು ಒಂದು 2 ರೌಂಡ್ ಓಡಿಸ್ತಾರಾ? ಹಾಂ ಓಡು, ಹೆಲ್ತಿಗೆ ಒಳ್ಳೇದು. ಸರಿ ಏನಾರಿದ್ರೆ ಫೋನ್ ಮಾಡ್ಬೇಕಾದ್ರೆ ಬರ್ತೀನಿ ಗೈಸ್. ಇವತ್ತಿಂದ ರೂಟೈನ್ ಚೇಂಜ್ ಅನ್ಕೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಗಿನ ಮೇಲಿಂದ ಬೀಟ್ರೋಟು ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಗೈಸ್. ಅಮ್ಮ ಓಕೆ, ಡೈಲಿ ಮಾಡ್ಕೊಡ್ತೀಯಾ? ನಾ ಮಾಡ್ಕೊಡಲ್ಲ, ಇವತ್ತು ಮಾಡೋದನ್ನ ನೋಡ್ಕೊ, ಆಮೇಲೆ ನೀನೇ ಒಂದು ವಾರ ಹೇಳ್ಕೊಡು ನಂಗೆ ಸಾಕು. ಒಂದು ವಾರ ಹೇಳ್ಕೊಡೋದೆಲ್ಲ ನೋಡ್ಕೊ, ಒಂದೇ ದಿನ ಸಾಕು. ಇದೇನು ದಿವ್ಯ ವಿದ್ಯೆ ಅಲ್ಲ. ನೀನಮ್ಮ ಏನೇ ಚಿಕನಲ್ಲಿ ಈಗ ನಾನು ಚಿಕನ್ ತಗೊಂಡು ಬಂದ್ರು ನೀನು ಕಬಾಬ್ ಎಲ್ಲ ನಂಗೆ ಮಾಡಂಗಿಲ್ಲ ಅಮ್ಮ. ನೀನು ನಂಗೆ ಸಪ್ರೇಟಾಗಿ ಏನಾರು ಮಾಡ್ಕೊಡ್ಬೇಕು, ಅದನ್ನು ಹೇಳ್ಕೊಡು. ಆಯ್ತು, ನಾವು ಇವತ್ತು ತಂದೂರಿ ಮಾಡ್ಕೊಂಡು ತಿಂತೀವಿ. ತಂದೂರಿ ಏನಾಗಲ್ಲ ಅಮ್ಮ, ತಂದೂರಿ ತಿನ್ಬೋದು. ತಂದೂರಿಗೆ ತಂದೂರಿಗೆ ಎಣ್ಣೆ ಹಾಕ್ಬೇಕಾ? ಇಲ್ಲ ತಾನೆ? ಮತ್ತೆ ಬೇಕಾದ್ರೆ ಹಾಕ್ಬೋದು ಅಷ್ಟೇ. ಬೇಡ ಹಂಗಾರೆ ನನಗೆ ಹಾಕ್ಬೇಡ ಗೈಸ್. ಬೀಟ್ರೂಟ್ ಜ್ಯೂಸ್ ಇನ್ನೇನು ರೆಡಿ. ಹಿಂಗೆ ಸೋಸ್ಬೇಕು, ಇದನ್ನೇ ಕುಡಿಯೋಕ್ಕಂತ ಆಗಲ್ಲ. ನಮ್ಮಮ್ಮ ಇದನ್ನೇ ಕುಡಿ ಅಂತಿದ್ರು, ವೇಸ್ಟ್ ಆಗಬಾರ್ದು ಅಂತ. ಅಮ್ಮ ಇದನ್ನ ಮುಖಕ್ಕೆ ಹಚ್ಕೊಳಮ್ಮ. ನಾನು ಇರೋ ಕಲರ್ ಸಾಕು, ನೀನು ಹಚ್ಕೊ. ನಾನು ಇರೋ ಕಲರ್ ಸಾಕು. ಸ್ವಲ್ಪ ಬಿಸಿಲಿಗೆ ಹೋಗಿ ಮಗನ ಥರನೇ ಇಲ್ಲ, ನಾವು ಬಿಸಿಲಿಗೆ ಹೋಗಿ ತಮ್ಮನ ಥರ ಇದ್ದೀವಿ. ಕಾಣ್ಬೇಕು ಅಂದ್ರೆ ನೀನು ಹಚ್ಕೋಬೇಕು ಗೈಸ್. ಬೀಟ್ರೂಟ್ ಜ್ಯೂಸ್ ರೆಡಿ. ಫುಲ್ಲು ಕರೆಕ್ಟಾಗಿ ಒಂದು ಲೋಟ ತುಂಬ ಕೊಟ್ಟವ್ರು ಗುರು. ಆ್ಯಕ್ಚುಲಿ ನಾನು ಇದನ್ನ ಈ ಲಾಕ್ಡೌನ್ ಟೈಮಲ್ಲಿ ಕುಡಿತಿದ್ದೆ ಫುಲ್. ಅವಾಗ ಹಳ್ಳೆ ವ್ಲಾಗ್ಸಲ್ಲಿ ಲೇಟಾಗಿ ಆ್ಯಕ್ಚುಲಿ ಹೊಟ್ಟೆ ಬಳಸುತ್ತೆ ಗೈಸ್. ಇವತ್ತು ನಮ್ಮ ಮನೇಲಿ ತಿಂಡಿ ಉಪ್ಪಿಟ್ಟು ಗೈಸ್. ನೋಡಿ ನಮ್ಮಪ್ಪ ಶೆಡ್ಡಿಗೆ ಹೋಗಿ ವಾಕ್ ಮಾಡ್ಕೊಂಡು ಇಲ್ಲಿ ಮನೆಗೆ ಬಂದರು. ಮನೆಗೆ ಬಂದು ಹೆಂಗ್ ಕೂತಾರ ನೋಡಿ, ಇಲ್ಲಿ ಶೆಡ್ ಡೋರೇ ಹಾಕಿಲ್ಲ ಆಯ್ತಾ. ಅದಕ್ಕೆ ನಾನೇನಾರ ಕೆಲಸ ಮಾಡಿದ್ರೆ ರಾಮಾಯಣ ಆಯ್ತು ಬಿಡಪ್ಪ. ಉಪ್ಪಿಟ್ಟು ರೆಡಿ. ನಮ್ಮಮ್ಮ ಮಾಡಿದ ಉಪ್ಪಿಟ್ಟು ರೆಡಿ. ಸೂಪರ್ ಆಗಿರುತ್ತೆ. ಸೂಪರ್ ಆಗಿರೋ ಉಪ್ಪಿಟ್ಟು. ಹಿಂಗೆ ಇದ್ದಿದ್ದು ಉಪ್ಪಿಟ್ಟಲ್ಲಿ ಸೇಮ್ ಟೇಸ್ಟು. ಸಕ್ಕದಾಗೈತೆ ಗೈಸ್. ನಮ್ಮಪ್ಪ ಉಪ್ಪಿಟ್ಟನ್ನ ಇವತ್ತು 2 ಸಲ ಹಾಕಿಸ್ಕೊಂಡು ತಿಂತವ್ರೆ. ಚೆನ್ನಾಗೈತೆ. ಹೌದು ಇವತ್ತು ಚೆನ್ನಾಗೈತೆ. ಅಂದರೆ ಇವತ್ತು ಸ್ವಲ್ಪ ಈ ಪೇಸ್ಟ್ ಹಂಗೇನಿಲ್ಲ ಉಪ್ಪಿಟ್ಟು. ಪೇಸ್ಟ್ ಹಂಗೈತೆ ಅಂದರೆ ಟೇಸ್ಟ್ ಚೆನ್ನಾಗೈತೆ. ಮತ್ತು ಇನ್ನೊಂದು ಏನು ಗೊತ್ತಾ, ನೀನು ಬೀನ್ಸ್ ಎಲ್ಲ ಹಾಕಿದೆಯಲ್ಲ ಅದೇ ಮೇಯ್ನು. ಚೆನ್ನಾಗೈತೆ ಬೀನ್ಸ್ ಎಲ್ಲ ಹಾಕಿರೋದಕ್ಕೆ ಚೆನ್ನಾಗಿರೋದು. ಬೀನ್ಸ್ ಹಾಕಿ ಅಮ್ಮ. ಬೀನ್ಸ್ ಹಾಕಿಲ್ವ ನೀನು? ಹಾಕಿದ್ಯಾ ತಾನೆ? ಹಾಕೈತೆ ಅಮ್ಮ. ಬೀನ್ಸ್ ಮತ್ತೆ ಕ್ಯಾರೆಟ್ 2 ಹಾಕೈತೆ. ಬೀನ್ಸ್ ಸಿಗ್ತಾ ಇಲ್ಲ, ಏನು ಮಾಡ್ಬಿಡು, ಸುಮ್ಮನೆ ತಿನ್ನು.
ಗೈಸ್ ಆ್ಯಕ್ಚುಲಿ ನಾಯಿಗೆ ಈ ಜಾಗದಲ್ಲಿ ಮುಂಚೆ ನೀರಿನ ಬೌಲು ಅಲ್ಲಿಡ್ತಿದ್ವಿ. ಬಟ್ ಈಗ ನಮ್ಮಪ್ಪ ಯಾಕೋ ಇತ್ತೀಚೆಗೆ ಇಲ್ಲಿಟ್ಟಿದ್ರು. ಬಟ್ ಇಲ್ಲಿಟ್ರೆ ಏನು ಗೊತ್ತಾ, ಎಲೆ ಎಲ್ಲ ಬೀಳುತ್ತೆ ಗುರು. ಜೊತೆಗೆ ಇಲ್ಲಿದ್ರೆ ನೀರು ಏನಾರು ಖಾಲಿ ಆದ್ರೆ ಬೇಗ ಗೊತ್ತಾಗುತ್ತೆ ನೀರು ಖಾಲಿ ಆಗಿದೆ ಅಂತ. ಅಂದ್ರೆ ಬೇಗ ಕಾಣುತ್ತೆ. ಇಲ್ಲಿಟ್ರೆ ಅಲ್ಲಿಟ್ರೆ ಜಾಸ್ತಿ ಅಬ್ಸರ್ವೇ ಮಾಡಲ್ಲ. ಸೊ ನೀರು ಯಾರು ತುಂಬಿಸೋದು ಇಲ್ಲ ನಮ್ಮ ಮನೇಲಿ. ನಮ್ಮಮ್ಮನೂ ಅಷ್ಟೇ. ಗೈಸ್ ನಮ್ಮ ಗಾನವಿನ NCC ಇಂದ ಕರ್ಕೊಬರೋಣ ಅಂತ ಅನ್ಕೊಂಡೆ. ಜೊತೆಗೆ ಹಂಗೆ ಕರ್ಕೊಂಡು ಬಂದೆ. ಜೊತೆಗೆ ಹಂಗೆ ಮನೆಗೆ ಫಿಶ್ ತಗೊಂಡೋಗೋಣ ಅಂತ. ಅಂದರೆ ನಮ್ಮ ಅಮ್ಮ ಹೇಳಿದ್ರು ಬರ್ತಿರ್ಬೇಕಾದ್ರೆ ಹಂಗೆ ಫಿಶ್ ತಗೋಬಾ ಅಂತ. ಇನ್ನೇನು ಫಿಶ್ ತಗೊಳ್ಳೋಣ ಅಂತ ಇಲ್ಲಿ ಅಂಗಡಿಗೂ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಅಂದರೆ ಫಿಶ್ ಇದೆ. ಇದು ಬೂತಾಯಿ ಫಿಶ್ ತಗೊಬರಕ್ಕೆ ಹೇಳಿದ್ರು. ಬಟ್ ಅಷ್ಟು ಫ್ರೆಶ್ ಇಲ್ಲ ಅದು. ನಮ್ಮ ಗಾನವಿನೇ ಅವಾಗ ಸುಮಾರು ದಿನದಿಂದ ಬೆಡ್ಕತ್ತವಳೆ ಫಿಶ್ ಸಿಗದ್ ಬೇಡ ಅಂತ. ಫಿಶ್ ಎಲ್ಲ ತಗೊಂಡು ಹೋಗ್ತಿದ್ದೆ. ಬಟ್ ಈಗೀಗ ನಮಗೆ ಫಿಶೇ ಸಿಗ್ತಿಲ್ಲ ಗುರು, ಎಲ್ಲ ನಮ್ಮ ಗಾನವಿಯಿಂದ. ಫಿಶ್ ಅಂತೂ ಸಿಗ್ಲಿಲ್ಲ. ಅದಕ್ಕೆ ಮೊಟ್ಟೆ ಆದ್ರೂ ತಗೊಂಡು ಬಂದೆ. ನೋಡಿ ಇಲ್ಲಿ 1 ಡಜನ್ ಮೊಟ್ಟೆ. ಬೆಸ್ಟ್ ಮೊಟ್ಟೆ ಸಾಂಬಾರು ಮಾಡ್ಬಿಡ್ತೀಯಾ ಸಂಜೆಗ? ಗೈಸ್ ನಮ್ಮ ಗಾನವಿನು ಈಗ NCC ಇಂದ ಬಂದಲ್ಲ, ಈಗ ಬೇಗ ಒಂದು ರೀಲ್ ಕಾನ್ಸೆಪ್ಟ್ ಐಡಿಯಾ ಬಂತಾ. ಸೊ ಈಗ ರೀಲನ್ನೀಗ ಮಾಡ್ತಿದ್ದೀನಿ. ನೋಡಿದಳಮ್ಮ ನಮ್ಮ ಕಾಲೇಜಿಗೆ ನಾನೇ ಟಾಪರ್, ಅದಕ್ಕೆ ಪ್ರೈಸ್ ಕೊಟ್ಟವ್ರೆ. ಸೂಪರ್ ಬಿಡವ ನೀನು. ಯಾಕೋ ಏನಾಯ್ತು ಇಷ್ಟು ಖುಷಿ ಬರ್ತಾ ಇದ್ಯಾ? ನೋಡು ಇವತ್ತು ನಮ್ಮ ಕ್ಲಾಸ್ ಟಾಪರ್ ಆ ಹುಡುಗಿನೇ ಪಟಾಯಿಸ್ಕೊಂಡಿದ್ದೀನಿ. ಉದ್ಧಾರ ಆಗೋ ಮುಖ ನೋಡಿ ನಿಂದು ದೇವರ್ಸಿ. ಗೈಸ್ ಇವಾಗ ಗ್ಲೌಸ್ ಎಲ್ಲ ಜಾಕೆಟ್ ಎಲ್ಲ ಹಾಕೊಂಡು ಈಗ ನಮ್ಮ ಚಂದ್ರಪಟ್ಟಣ ಕಡೆಗೆ ಈಗ ಹೋಗ್ತಿದ್ದೀನಿ. ಸೊ ಶರತ್ನ ಕರ್ಕೊಂಡು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಹಿಮಾಲಯನಲ್ಲೇ ಈಗ ಹೊರಡ್ತಿರೋದು. ಗೈಸ್ ನನ್ನ ಫೋನ್ ಇಲ್ಲಿ ಜಾಕೆಟಲ್ಲಿ ಐತೆ, ಆದರೆ ನನ್ನ ಮಗಂದು ಕಾರ್ಪ್ಲೇಗೆ ಕನೆಕ್ಟ್ ಆಗಿಲ್ಲ. ಅಂದರೆ ನನ್ನ ಫೋನಲ್ಲಿ ಮೋಸ್ಟ್ಲಿ ಬ್ಲೂಟೂತ್ ಆನಲ್ಲಿ ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ಕನೆಕ್ಟ್ ಆಗಿಲ್ಲ. ಆನಲ್ಲಿ ಇದ್ದಿದ್ದರೆ ಕನೆಕ್ಟ್ ಆಗಿರೋದು ಇಷ್ಟೊತ್ತಿಗೆ. ಏನು ಮಾಡೋದು, ಮನೇಲಿ ಹಾಕೊಂಡು ಹೋಗಂದ್ರು. ಗೈಸ್ ಇಲ್ಲಿ ನನ್ನ ಮುಂದೆ ಇದು ಟೊಯೋಟಾ ವೆಲ್ಫೇರ್ ಐತೆ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಇವಾಗ ಚಂದ್ರಪಟ್ಟಣಕ್ಕೆ ಹೋಗ್ತಿರೋದು ಏನಕ್ಕೆ ಅಂದರೆ, ಅದೇ ಈಗ ರೀಸೆಂಟ್ ಬ್ಲಾಗ್ಸಲ್ಲಿ ನೋಡಿದ್ರಲ್ಲ, ನಾನು ಸ್ಕಿನ್ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದೆ. ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಅಂತ, ಸ್ವಲ್ಪ ವೈರಲ್ ಸ್ಕಿನ್ ಇನ್ಫೆಕ್ಷನ್ನು ಕಟ್ತಾ ಎಲ್ಲ ಇತ್ತು ಅಂತ. ಅದು ನಮ್ಮ ಶರತಿಂಗೂ ಇತ್ತು. ಬಟ್ ಅವನಿಗೆ ಸ್ವಲ್ಪ ಈಗ ಕಡಿಮೆ ಆಗಿಲ್ಲ. ಸೊ ಅವನು ಸೇಮ್ ಟ್ಯಾಬ್ಲೆಟ್ಸು ಜೊತೆಗೆ ಬಾಡಿ ಲೋಷನ್ನು ಸೋಪ್ ಎಲ್ಲ ತಗೊಳ್ಳೋಣ ಅಂತ ಇದ್ದ. ಅದು ಇಲ್ಲಿ ಎಲ್ಲೂ ಸುತ್ತಮುತ್ತ ಸಿಗ್ಲಿಲ್ಲ. ಅದಕ್ಕೀಗ ಚಂದ್ರಪಟ್ಟಣಕ್ಕೆ ಅಲ್ಲಿಗೆ ಹೋಗಿ ತಗೊಳ್ಳೋಣ ಅಂತ ಹೇಳ್ದೆ. ಅದಕ್ಕೀಗ ಹೋಗ್ತಾ ಇದ್ದೀನಿ ಈಗ. ಗೈಸ್ ಆದ್ರೂ ಮಾತ್ರ ಹಿಂದ್ಗಡೆ ಸನ್ಸೆಟ್ ಎಷ್ಟು ಕ್ರೇಜಿಯಾಗಿ ಕಾಣ್ತಾ ಐತೆ ಅಂದರೆ ಮಾತ್ರ ನೋಡಿ. ಅಲ್ಲಿ ಮಿರರಲ್ಲಿ ನನಗೆ ಕಾಣ್ತಿದೆ, ಬಟ್ ನಿಮಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಆಕ್ಚುಲಿ ಈ ಟೈಮಿಗೆ ಚಂದ್ರಪಟ್ಟಣಕ್ಕೆ ಹೋಗಿ ನಾವು ವಾಪಸ್ ಬರಬೇಕಿತ್ತು. ಸನ್ಸೆಟ್ ಮಾತ್ರ ಸಕ್ಕದಾಗೈತೆ. ನಾವು ಬರೋಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗಿ ಅದೆಲ್ಲ ಐಟಮ್ಸ್ ಎಲ್ಲ ತಗೊಂಡು ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಕತ್ಲೆ ಆದರೂ ಆಗುತ್ತೆ. ಯಾರು ಗೊತ್ತಾಯ್ತಾ? ಚಕ್ರಮ್ಮ ಹೇಳಿ ಕೇಳೋಣ. ಇಲ್ಲೇ ಚಂದ್ರಪಟ್ಟಣ. ಹಾಂ ಸರಿ ಓಕೆ. ಹೈವೇಯಿಂದ ಸರ್ವಿಸ್ ರೋಡ್ ತಗೊಂಡು ಇವಾಗ ಇಲ್ಲಿ ರೈಟ್ ಸೈಡಿಗೆ ಹೋಗ್ತಿದ್ದೀವಿ. ಅಂದರೆ ಚಂದ್ರಪಟ್ಟಣ ಕಡೆ ಹೋಗ್ಬೇಕು ಅಂದರೆ ಇಲ್ಲೇ ರೈಟ್ ತಗೊಂಡು ಚನ್ನರಾಯಪಟ್ಟಣ ಇಲ್ಲೇ. ಹಾಂ ಇದೆ ಗೈಸ್ ಸದ್ಯ ಕರೆಕ್ಟಾಗಿ ತಲುಪೋದ್ವಿ. ಮನಸ್ಸು ಪೂರ ನೀನೇ, ಸಪ್ತ ಸಾಗರ ದಾಚೆಯಲ್ಲ. ಹಾಸನ್ ಕಡೆಗೆ ಬಂದಾದ್ಮೇಲೆ ಡೈರೆಕ್ಟ್ ಸ್ಫೂರ್ತಿ ಕಾಫಿಗೆ ಹೋದ್ವಿ. ಹಂಗೆ 2 ಸ್ಟ್ರಾಂಗ್ ಕಾಫಿ ಕುಟ್ಕೊಂಡು ಅವನು ಮನೆಗೆ ಬಿಟ್ಟು ನಾನು ಮನೆ ಕಡೆಗೆ ಬಂದೆ. ಏನ್ ಮಾಡ್ತಿದೀಯಾ? ಚೀನಾದವರು ಅಡ್ಡ ಬೀಳೋದಿಂಗೆ ನಮಸ್ಕಾರ ಮಾಡೋದು. ಚೀನಾದವರು ನಮಸ್ಕಾರ ಮಾಡೋದು ಹಿಂಗ ಯೋಗ ಮಾಡ್ತಿದ್ಯಲ್ಲ ಗಾನ, ನಮಸ್ಕಾರ ಹಿಂಗ ಮಾಡೋದು. ಗಾನೋ ಬಾಯಿಲಿ ಇದ್ಯಾಕಲ್ರು. ಸರಿ ಬಾಯಿಲಿ ಬಾಯಿಲಿ
ಅಮ್ಮ ನೋಡಿ ಗಾನವಿಗೆ ಹೊಸದೇನೋ ಕಲ್ತವಳೆ ತೋರ್ಸ್ಕೊಂಡ್ ದೊಡ್ಡಮ್ಮಂಗೆ ತೋರ್ಸು ಚೀನಾದವರು ನಮಸ್ಕಾರ ಮಾಡೋದು ಹೆಂಗೆ ಅಂತ ತೋರಿಸ್ತಾಳೆ ತೋರ್ಸ್ಗಾನು ತೋರ್ಸು ಹಾಂ ಈಗ ಇದೇ ಖುಷಿಗೆ ಈಗ ಮ್ಯಾಗಿ ಮಾಡ್ಕೊಡ್ಬೇಕಂತ ನೋಡು. ಏನು ತಿಂದಿಲ್ಲ, ಮ್ಯಾಗಿ ನೆನ್ಸ್ಕೊಂಡು ಸುಮ್ಮ ವಾಪಸ್ ಬಂದ್ವು. ನಿಜವಾಗ್ಲೂ ಕೆಲಸ ಐತಿ. ನಾವೇ ಪಾತ್ರೆ ತೊಳಿತೀವಿ ಬಿಡಮ್ಮ. ನಮ್ಮ ಅಮ್ಮಂಗೆ ಮ್ಯಾಗಿ ಮಾಡಿಕೊಡು ಅಂದರೆ ವಾಟರ್ ಮಿಲ್ಲನ್ನ ಕಟ್ ಮಾಡಿ ಕೊಟ್ಟವ್ರಪ್ಪ. ಅಮ್ಮ ಗಾನವಿ ಕಣಮ್ಮ ಕೇಳಿದ್ದು ಮ್ಯಾಗಿನ. ಅವಳು ಕೇಳೋದೇ ಅಪರೂಪ. ನೀನು ಅವಾಗಲೂ ಮಾಡ್ಕೊಡಲ್ಲ ಅಂದರೆ ಮಾಡ್ಕೊಡಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ತೊಳ್ದಾಕ್ತೀನಿ ಪಾತ್ರೆ. ಅಲ್ಲ ನಾವೇ ತೊಳಿತೀವಿ ಅಂತಿಲ್ವಾ? ನಿಂದು ಯಾವ್ದಮ್ಮ ಉಲ್ಟಾ ಕೇಸು? ಎಲ್ರೂ ಮನೇಲಿ ಪಾತ್ರೆ ತೊಳ್ಕೊಡಿ ಅಂದರೆ ನಮ್ಮ ಮನೇಲಿ ಉಲ್ಟಾ ಕೇಸು. ಗನ ಮ್ಯಾಗಿನ ಕಲಂಗ್ರಿ ಹಣ್ಣ ಹಾಂ ಅಲ್ಲ ಯಾವ್ದು ಕ್ವಶನ್ ಕೇಳ್ತಿರೋದು? ಯಾವ್ದು ಇಷ್ಟ ಅಂತ? ಮ್ಯಾಗಿನ ಕಲಂಗ್ರಿ ಹಣ್ಣ? ನಾಳೆ ಸ್ಯಾಟರ್ಡೆ ಅಲ್ವಾ, ಹೇಳು. ಬೆಳಿಗ್ಗೆ ಟಿಫನ್ ಬಗ್ಗೆ ಮಾಡ್ಕೊಡ್ತೀನಿ. ನಾಳೆನಾ? ಹಾಂ ಅಲ್ಲ ಜಾಸ್ತಿ. ನೀನು ನಾಳೆ ಕಾಲೇಜ್ ಐತಾ? ವಾ ನಾಳೆ ಹಂಗಾರೆ ಬಿಡು, ಮಧ್ಯಾಹ್ನ ಮಾಡ್ಕೊಡು ಅಷ್ಟೇ. ಇವತ್ತು ರಜಾ ಕಾಲೇಜ್ ಕೊಟ್ಟಿದ್ರ ರಜಾ ಕೊಡಿ ಏನಾದಲ್ವಾ? ಇವತ್ತು ಕಾಲೇಜ್ ಕೊಟ್ಟಿದ್ರಲ್ಲ, ರಜಾ ಕೊಡಿ ಏನದಲ್ಲ. NCC ಇತ್ತಲ್ಲ, ಅಷ್ಟೆಲ್ಲ ಕೇಳಕ್ಕೆ ಎಲ್ಲಿ ಮೀಟ್ರ್ ಐತಿ ನೀನು ಕೇಳೆಲ್ಲ. ಬ್ರೋ ಡೋಂಟ್ ಫೀಲ್ ಬ್ಯಾಡ್ ಬ್ರೋ, ಡೂ ವ್ಲಾಗ್ಸ್. ಐ ಆಮ್ ವಾಚಿಂಗ್ ಸಿನ್ಸ್ ಸ್ಟಾರ್ಟಿಂಗ್ ಡೇಸ್. ಡೋಂಟ್ ಸ್ಟಾಪ್ ದಿ ವ್ಲಾಗ್ಸ್. ವಿ ಆರ್ ವಿತ್ ಯು. ಥ್ಯಾಂಕ್ ಯು ಹೇಮಂತ್ ಅವರೇ, ಈ ಥರ ಹಂಗೆ ಮೆಸೇಜ್ ಹಾಕಿರೋದಕ್ಕೆ. ಇದೇ ಥರ ಸಪೋರ್ಟ್ ಮಾಡಿ. ಚಿಕನ್ ಅಲ್ಲಿ ಈ ರೆಸಿಪಿ ಟ್ರೈ ಮಾಡು. ಚಿಕನ್ಗೆ 3 ಲೆಮನ್ ಹಾಕಿ 30 ಮಿನಿಟ್ಸ್ ಬಿಡು. ಆಮೇಲೆ ಖಾರ ಪುಡಿ, ಮೆಣಸು ಪುಡಿ ಹಾಕಿ ಪ್ಯಾನ್ಗೆ ಆಯಿಲ್ ಹಾಕಿ ಈ ಚಿಕನ್ ಹಾಕಿ ನೀರ್ ಹಾಕ್ಬೇಕು. ನೀರ್ ಹಾಕ್ಬಾರ್ದು, ಬರೀ ಮೊಸರು ಹಾಕಿ ಚಿಕನ್ ಬೇಯಿಸ್ಕೊಂಡು ತಿನ್ನು, ಸಖತ್ತಾಗಿ ಇರುತ್ತೆ. ಟ್ರೈ ಮಾಡೋಣ. ಪ್ರಿಯಾಂಕಾ ಅವರು ಕಮೆಂಟ್ ಹಾಕಿದ್ದಾರೆ. ಹಾಯ್ ಬ್ರೋ, ಬೆಳಗಾವಿಯಿಂದ ಹಾಯ್ ಅಂತ ಹೇಳಿ. ಹಾಯ್ ಪ್ರಿಯಾಂಕಾ ಅವರೇ, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದ್ರ ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ಕಮೆಂಟ್ ಹಾಕಿದ್ರಿ, ಬ್ರೋ ಗಾನವಿ ಕೈಲಿ ಹಾಯ್ ಹೇಳ್ಸಿ ಅಂತ. ಪ್ರಿಯಾಂಕಾ ಅವರೇ ಹಾಯ್, ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನೋಡಕ್ಕೆ ಸೇಮ್ ನನ್ನ ಎಕ್ಸ್ ತರಾನೇ ಕಾಣ್ತೀಯ. ಅವನು ಹಿಂಗೆ ಎಲ್ಲರಿಗೂ ಅಣ್ಣ 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 ಅಂತ ಮಾತಾಡ್ಸ್ತಾನೆ. ವಾಚಿಂಗ್ ಯುವರ್ ವ್ಲಾಗ್ಸ್ ಫ್ರಮ್ ಮೈಸೂರ್ ಬಟ್ ಮೈ ಮಾಮ್ ಹೋಮ್ ನಿಯರ್ ಯುವರ್ ಹೋಮ್. ವಾ ಹೌದಾ? ಐ ಹ್ಯಾವ್ ಬಿನ್ ವಾಚಿಂಗ್ ಯುವರ್ ಫಾರ್ ದ ಪಾಸ್ಟ್ 2 years. ಐ ಸಿ ಸ್ಯಾಮ್ ಸಮೀರ್ ಅಂಡ್ ಫೀಲ್ ಇನ್ಸ್ಪೈರ್ಡ್ ಅಂಡ್ ಮೋಟಿವೇಟೆಡ್ by his journey. Similarly, I have one question. Who is your inspiration for doing vlogs? Actually ನಿಜ ಹೇಳ್ಬೇಕು ಅಂದ್ರೆ 5 years ಆಯ್ತು ನಂದು ವ್ಲಾಗಿಂಗ್ ಜರ್ನಿ. ಬಟ್ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಿರ್ಲಿಲ್ಲ. ನಾನು ಶುರು ಮಾಡಿದಾಗ ನಂಗೆ ವ್ಲಾಗ್ ಮಾಡಕ್ಕೆ ಇನ್ಸ್ಪೈರ್ ಆಗಿದ್ದು ಒಬ್ರು ಹಿಂದಿಲಿ ಒಬ್ರು ಯೂಟ್ಯೂಬರ್ ಇದ್ರು, ವಿಜೆ ಪವನ್ ಸಿಂಗ್ ಅಂತ. ಅವಾಗ ಅವರು ಪ್ರ್ಯಾಂಕ್ ಚಾನಲ್ ಎಲ್ಲ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ಮಾಡ್ತಿದ್ರು. ಸೊ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡಿದಾಗ ನಂಗೂ ಆಸೆ ಆಗಿತ್ತು, ನಾನು ಹಿಂಗೆ ವ್ಲಾಗ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿದ್ದೆ. ಸೊ ಅವಾಗ್ಲಿಂದ ನಂಗೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದ್ದೆ. ಅವ್ರದ್ದು ಚಾನಲ್ ನೋಡಿ, ವಿಜೆ ಪವನ್ ಸಿಂಗ್ ಅಂತ. ಬ್ರೋ ನಿನ್ ಫುಲ್ ನೇಮ್ ಚಿರಂತ್ ಅಂತನಾ? ಇಲ್ಲ, ನಂದು ಫುಲ್ ನೇಮ್ ಚಕ್ರಂಜನಿ ಅಂತ, ಬಟ್ ಮನೇಲಿ ಕರೆಯೋದು ಚಿರು ಅಂತ. ಏನೋ ನಾನು ಹುಟ್ಟಿದಾಗೇನೋ ಚಿರಣ್ ಅಂತ ಹೆಸರಿಟ್ಟಿದ್ರು ಅಷ್ಟೇ. ಚಿರಂಜೀವಿ ಅಲ್ಲ, ಬರೀ ಚಿರಣ್ ಅಂತ ಹೆಸರಿಟ್ಟಿದ್ರು. ನಮ್ಮ ಮನೆಯವರೆಲ್ಲರೂ ಆಲ್ಮೋಸ್ಟ್ ಶಾರ್ಟ್ ಫಾರ್ಮ್ ಆಗಿ ಚಿರು ಅಂತ ಕರೀತಾರೆ. ಹಾಯ್ ಬ್ರೋ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ದ ಪಾಸ್ಟ್ 2 years ವಾಚಿಂಗ್ ಯುವರ್ ವಿಡಿಯೋಸ್ ಡೈಲಿ. ಸೊ ಡೋಂಟ್ ಸ್ಕಿಪ್ ದಿಸ್ ಕ್ವಶನ್. ಸೊ ಇನ್ ದಿಸ್ ವಿಡಿಯೋ ವಿಚ್ ಇಸ್ ದ ಪ್ಲೇಸ್ ಯುವರ್ ಮದರ್ ವಾಸ್ ವೆಂಟ್ ಟು ದ ಫಂಕ್ಷನ್? ಹೊಳೆ ನರಸೀಪುರದ ಹತ್ರ. ನಂಗೆ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ ಬ್ರೋ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಮ್ಮನ ಕೈಲಿ ಕೇಳಿ ಹೇಳ್ತೀನಿ. ಆಂಟಿ ಎಲ್ಲಾ ಡ್ರೆಸ್ ಅಲ್ಲೂ ಸೂಪರ್, ಮಾಡೆಲ್ಗೂ ಸರಿ, ಟ್ರೆಡಿಷನಲ್ಗೂ ಸರಿ, ನಾರ್ಮಲ್ ಆಂಟಿ ನೈಟಿಗೂ ಸರಿ. ಬ್ರೋ ಕಾಡು ಮನೆ ಫಾಲ್ಸ್ಗೆ ಬರುವಾಗ ಹೇಳಿ, ನಮ್ಮ ಊರಿ ಅದೇ. ಇನ್ನು ತುಂಬಾ ಪ್ಲೇಸ್ ಇದೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ. ಅವಾಗ ಬರ್ತಾ ಇರ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ತಿಳಿಸ್ತೀನಿ. ಬ್ರೋ ಚಿತ್ರಾನ್ನ ತಿಂದು ವ್ಲಾಗ್ ಸ್ಟಾರ್ಟ್ ಮಾಡಿ, ಜೋಶ್ ಬರುತ್ತೆ. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.